ಕೊಲೆ ಆರೋಪಿ ನಟ ದರ್ಶನ್ಗೆ ಈಗ ದೊಡ್ಡದೊಂದು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಬೇಲ್ ಮೇಲೆ ಇರುವಂತ ದರ್ಶನ್ಗೆ ಬೇಲ್ ರದ್ದನ ಮಾಡೋದಕ್ಕೆ ಈಗ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ದರ್ಶನ್ ಜಾಮೀನು ಅರ್ಜಿ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸೋದು ಬಹುತೇಕ ನಿಶ್ಚಿತ. ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆಯಿಂದ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇಂದು ಅನುಮತಿ ಪತ್ರವನ್ನು ತನಿಖಾಧಿಕಾರಿಗಳು ಪಡೆಯುವಂತ ಸಾಧ್ಯತೆ ಇದೆ. ಇಂದು ತನಿಖಾಧಿಕಾರಿಗಳ ಕೈ ಸೇರುತ್ತೆ ಅನುಮತಿ ಪತ್ರ. ಸದ್ಯ ಕೊನೆಯ ಹಂತದಲ್ಲಿ ಚಾರ್ಜ್ ಶೀಟ್ ತರ್ಜುಮೆ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಕನ್ನಡದಿಂದ ಇಂಗ್ಲಿಷ್ಗೆ ಚಾರ್ಜ್ ಶೀಟ್ ಟ್ರಾನ್ಸ್ಲೇಷನ್ ನಡೀತಾ ಇದೆ. ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ. ಈ ವಾರವೇ ಸುಪ್ರೀಂ ಕೋರ್ಟ್ ಕದೆ ತಟ್ಟುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ರೆಗ್ಯುಲರ್ ಬೇಲ್ ಮೇಲಿರುವಂಥ ನಟ ದರ್ಶನ್ ವಿರುದ್ಧ ಗೃಹ ಇಲಾಖೆ ಅಂದರೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಹೈಕೋರ್ಟ್ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಕದೆ ತಟ್ಟೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆಗೆ ಈಗಾಗಲೇ ಅಧಿಕಾರಿಗಳು ಸಭೆ ಸೇರಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಎಲ್ಲಾ ರೀತಿಯಾದಂಥ ಆಯಾಮಗಳಲ್ಲಿ ಚಿಂತನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದು ಬಹುತೇಕ ನಿಶ್ಚಿತ. ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆಯಿಂದ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಪೊಲೀಸರಿಗೆ ಅನುಮತಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಜಾಮೀನು ಸಿಕ್ಕ ಖುಷಿಯಲ್ಲಿರುವಂಥ ದಾಸನಿಗೆ ಇನ್ನಷ್ಟು ಟೆನ್ಷನ್. ಆಪರೇಷನ್ ನೆಪದಲ್ಲಿ ಮಧ್ಯಂತರ ಜಾಮೀನು ಪಡೆದಂಥ ನಟ ದರ್ಶನ್ ಇದೇ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ. ಆದರೆ 1.5 ತಿಂಗಳಾದರೂ ಕೂಡ ಇನ್ನೂ ಸರ್ಜರಿ ಮಾಡಿಸಿಲ್ಲ. ಅಫ್ಕೋರ್ಸ್ ಅರ್ಜೆಂಟಾಗಿ ಸರ್ಜರಿ ಮಾಡಿಸ್ಬೇಕು, ಇಲ್ಲಾಂದರೆ ಲಕ್ವ ಹೊಡೆದ್ಬಿಡುತ್ತೆ. ಈ ರೀತಿಯಾದಂಥ ಮಾತುಗಳನ್ನೆಲ್ಲ ಹೇಳಿದ್ರು. ಬೇಲ್ ಸಿಗ್ತಾ ಇದ್ದಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು. ಇದೇ ವಿಚಾರವನ್ನು ಮುಂದಿಟ್ಟು ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಗೃಹ ಇಲಾಖೆ ಅನುಮತಿ ಕೋರಿ ಪತ್ರ ಬರೆದಿರುವಂಥ ಪೊಲೀಸರು ಕೂಡ ಅವರ ನಡೆಯನ್ನು, ಅವರ ಕೃತಿಯನ್ನು ನೋಡ್ತಾ ಇದ್ದಾರೆ. ಸದ್ಯ ಮೌಖಿಕವಾಗಿ ಅನುಮತಿ ಸಿಕ್ಕಿದ್ದು ಅಧಿಕೃತ ಪತ್ರ ಸಿಗುವಂಥ ಸಾಧ್ಯತೆ ಇದೆ. ಒಮ್ಮೆ ಅಧಿಕೃತ ಪತ್ರ ಅಂದರೆ ಗೃಹ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಇದಕ್ಕೆ ಕಾನೂನನ್ನ ಸಮರ ಮಾಡೋದಕ್ಕೆ ಅನುಮತಿ ಕೂಡ ಬೇಕಾಗುತ್ತೆ. ಯಾಕಂದರೆ ಪೊಲೀಸರು ಗೃಹ ಇಲಾಖೆ ಅಡಿಯಲ್ಲಿ ಬರುವಂಥ ಹಿನ್ನೆಲೆಯಲ್ಲಿ ಅವರಿಂದ ಅಂದರೆ ಗೃಹ ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಅನುಮತಿ ಪತ್ರ ಸಿಗ್ತಾ ಇದ್ದಂತೆ ಆನಂತರ ಕಾನೂನಿನ ಪ್ರಕ್ರಿಯೆ ಆರಂಭವಾಗುತ್ತೆ. ಪೊಲೀಸರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ದರ್ಶನ್ಗೆ ಎಲ್ಲವೂ ಕೂಡ ಮುಗ್ದೇ ಹೋಯಿತು ಅನ್ನುವಂಥ ರೀತಿಯಲ್ಲಿದ್ದರು. ಯಾವಾಗ ಬೇಲ್ ಸಿಕ್ತೋ ಅದಾದ ಬಳಿಕ ನೇರವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ರು. ಈಗ ಮೈಸೂರಿನಲ್ಲಿದ್ದಾರೆ. ಹೀಗೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಈಗ ಕಾನೂನಿನ ಹೋರಾಟವನ್ನು ಮಾಡೋದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಬಹುಶಃ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಗೆ ಎಲ್ಲವೂ ಪ್ರಕರಣ ಮುಗದೇ ಹೋಯ್ತಾ ಅನ್ನುವಂಥ ಭಾವನೆ ಸಾರ್ವಜನಿಕರಲ್ಲಿ ಇತ್ತು. ಯಾವಾಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತೋ ಅದಾದ ಬಳಿಕ ಅವರು ಅಫ್ಕೋರ್ಸ್ ಟ್ರೀಟ್ಮೆಂಟಲ್ಲಿದ್ದಾರೆ. ಆದರೆ ಆರಂಭದಲ್ಲಿ ಬೇಲ್ ಪಡೆಯುವಂಥ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ವಾದವನ್ನು ಗಮನಿಸ್ತಾ ಇದ್ದರೆ ಒಂದು ವೇಳೆ ಅವರಿಗೆ ಆಪರೇಷನ್ ಮಾಡದೇ ಇದ್ದರೆ ಜೀವಕ್ಕೆ ಕಂಟಕ ಇದೆ, ಲಕ್ವ ಹೊಡಿಬೋದು, ಪಾರ್ಶ್ವವಾಯು ಆಗ್ಬೋದು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಆದರೆ ಈಗ ಸಂಪೂರ್ಣ ಬದಲಾಗಿದೆ. ಬಹುಶಃ ವಿಶೇಷವಾದಂಥ ಟ್ರೀಟ್ಮೆಂಟ್ ಅವ್ರಿಗೆ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ. ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ, ಮೈಸೂರಿನಲ್ಲಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾರೆ. ಇದ್ರ ಜೊತೆಗೆ ಈಗ ಪೊಲೀಸರು ಕೂಡ ಅವರ ಬೇಲನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಥವಾ ಅದನ್ನು ಆಕ್ಷೇಪ ಮಾಡೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಮೆಟ್ಲೇರುವಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವಾಗ ಪ್ರಕ್ರಿಯೆ ಆರಂಭ ಮಾಡ್ಬೋದು ಪ್ರದೀಪ್? ಪ್ರಮೋದ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸದ್ಯ ದರ್ಶನ್ ಮತ್ತು ಇನ್ನಿತರ ಆರೋಪಿಗಳು ಷರತ್ತುಬದ್ಧ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಇದ್ದಾರೆ. ದರ್ಶನ್ ಕೂಡ ಅದರಲ್ಲೂ ಈಗ ಜಾಮೀನನ್ನು ಪಡೆದ ನಂತರ ಅವರು ಮೈಸೂರಿಗೆ ತೆರಳಿ ಅಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇರುವಂಥದ್ದು. ಆದರೆ ಇದೇ ಹೊತ್ತಲ್ಲಿ ಪೊಲೀಸರು ಈಗ ಮತ್ತೊಂದು ಹಂತದ ಕಾನೂನು ಸಮರಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಹೈಕೋರ್ಟ್ನಲ್ಲಿ ಏನು ದರ್ಶನ್ಗೆ ಜಾಮೀನು ಸಿಕ್ಕಿತ್ತು ಇದನ್ನು ಪ್ರಶ್ನೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಲು ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು. ಈಗಾಗಲೇ ಇದು ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ಅದರಲ್ಲೂ ಸಹ ಚಾರ್ಜ್ ಶೀಟ್ ಏನಿದೆ ಇದು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಾಗಲೂ ಸಹ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಜೊತೆಗೆ ಇದರ ಚಾರ್ಜ್ ಶೀಟ್ ಏನಿದೆ ಇದು ಚಾರ್ಜ್ ಶೀಟು ಕಂಪ್ಲೀಟಾಗಿ ಟ್ರಾನ್ಸ್ಲೇಷನ್ ಆಗಬೇಕಾಗಿದೆ ಕನ್ನಡದಿಂದ ಇಂಗ್ಲೀಷ್ಗೆ. ಅದರದ್ದು ಕೊನೆ ಹಂತದ ತಯಾರಿ ಕೂಡ ನಡೀತಾ ಇರುವಂಥದ್ದು. ಈ ವೇಳೆ ಈಗ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಪರ್ಮಿಷನ್ ಬೇಕಿರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು. ಅದರ ಪ್ರಮುಖವಾಗಿ ಗೃಹ ಇಲಾಖೆಯಿಂದ ಈಗ ಮೌಖಿಕವಾಗಿ ನೀವು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿ ಸೂಚನೆ ಸಿಕ್ಕಿದ್ದು. ಸದ್ಯ ಅದರ ಅಧಿಕೃತ ಪತ್ರವೊಂದಷ್ಟೇ ಈಗ ತನಿಖಾಧಿಕಾರಿ ಈಗ ಕೈ ಸೇರಬೇಕಾಗಿದೆ. ಇವತ್ತು ಬಹುಶಃ ನೇರವಾಗಿ DGPಗೆ ಈ ಒಂದು ಏನು ಅಧಿಕೃತ ಅನುಮತಿ ಪತ್ರ ಕೈ ಸೇರಲಿದ್ದು, ತದನಂತರ ಅದು ತನಿಖಾಧಿಕಾರಿಗೆ ಬಂದು ಸುಪ್ರೀಂ ಕೋರ್ಟ್ಗೆ ಹೋಗಲು ಅದು ಅನುವು ಮಾಡಿಕೊಳ್ಳುತ್ತೆ. ಇದ್ರ ಜೊತೆಗೆ ತರ್ಜುಮೆ ಕಂಪ್ಲೀಟ್ ಆದರೆ ಈ ವಾರದ ಒಳಗಡೆ ಅನುಮತಿ ಪತ್ರ ಕೂಡ ಸಿಕ್ಕಿದ್ರೆ ಈ ವಾರದ ಒಳಗಡೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ಗೆ ಜಾಮೀನನ್ನು ನೀಡಿರುವುದನ್ನು ಪ್ರಶ್ನಿಸಿ ಪೊಲೀಸರು ಮೇಲ್ಮನವಿ ಯಾವ ಗ್ರೌಂಡ್ಸ್ ಯಾವ ಆಧಾರದಲ್ಲಿ ಇದನ್ನ ರದ್ದತಿಗೆ ಪ್ರಕ್ರಿಯೆ ಕೇಳಬಹುದು ಪ್ರದೀಪ್? ಯಾವ ಗ್ರೌಂಡ್ಸ್ ಮೇಲೆ ಸುಪ್ರೀಂ ಕೋರ್ಟ್ ಹೋಗುವಂತ ಸಾಧ್ಯತೆ ಇರುತ್ತೆ? ಅಫ್ಕೋರ್ಸ್ ಇದನ್ನು
ರದ್ದು ಮಾಡೋದಕ್ಕೆ ಕೆಲವೊಂದಿಷ್ಟು ಗ್ರೌಂಡ್ಸ್ಗಳು ಬೇಕಾಗುತ್ತೆ. ಅಷ್ಟು ಸುಲಭವಾದಂಥ ಗ್ರೌಂಡ್ಸ್ಗಳನ್ನ ಕೊಟ್ಟರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪೊಲೀಸರಿಗೆ ಮುಖಭಂಗವಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಪೊಲೀಸರ ಲೆಕ್ಕಾಚಾರದಲ್ಲಿ ಮೂಲಗಳ ಪ್ರಕಾರ ಯಾವ ಆಧಾರದಲ್ಲಿ ಅದನ್ನು ಕ್ಯಾನ್ಸಲೇಷನ್ಸ್ಗೆ ಹೋಗ್ತಾ ಇದ್ದಾರೆ? ಪ್ರಮೋದ್, ಹೈಕೋರ್ಟಲ್ಲಿ ಜಾಮೀನನ್ನು ನೀಡಬೇಕಾದ್ರೆ ದರ್ಶನ್ಗೆ ಜಾಮೀನನ್ನು ನೀಡಿರುವುದು ಪ್ರಮುಖವಾಗಿ ಅವರ ಅರೆಸ್ಟ್ ಗ್ರೌಂಡಲ್ಲಿ, ಅಂದರೆ ಅವರ ಬಂಧನವನ್ನು ಮಾಡಿದಂತಹ ಆರೋಪಿಗಳ ಬಂಧನ ಏನಾಯಿತು, ಈ ವೇಳೆ ನಡೆದಂತಹ ಬಂಧನದ ಪ್ರಕ್ರಿಯೆ ಏನಿದೆ, ಇದರಲ್ಲಿ ಒಂದಷ್ಟು ಲೋಪಗಳು ಕಂಡು ಬಂದಿದ್ರು. ಈ ಆಧಾರದ ಮೇಲೆ ಅವರಿಗೆ ಪ್ರಮುಖವಾಗಿ ಅವರಿಗೆ ಜಾಮೀನು. ರೈಟ್ ಪ್ರದೀಪ್, ಮತ್ತೆ ಮಾತಾಡಿ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಪ್ರಮುಖ ಸಾಕ್ಷಿಗಳ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಲು ಸಜ್ಜು, ವಕೀಲರಿಂದ ಕೆಲವು ಸಲಹೆ ಪಡೆದು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಕೋರ್ಟ್ಗೆ ನೀಡಿರುವಂಥ ಸಾಕ್ಷಿಗಳ ಹೇಳಿಕೆ, ಫೋಟೋಗಳೇ ಈಗ ಅಸ್ತ್ರವಾಗಿದೆ. ಅದನ್ನು ಆಧರಿಸಿ ಈಗ ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತರ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್, ಪ್ರಮುಖ CCTV ಸಹ ಸಲ್ಲಿಕೆ ಆಗಿದೆ. ಪ್ರಮುಖ ಸಾಕ್ಷಿಗಳ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಲು ಸಜ್ಜಾಗಿದೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್ ಪ್ರದೀಪ್, ಆಗಲೇ ವಿವರಿಸ್ತಾ ಇದ್ರೆ ನೀವು ಸಾಕಷ್ಟು ಆಧಾರಗಳಿದೆ ಅಂತ, ಬಟ್ ಈ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, CCTV ಫುಟೇಜ್ ಇರ್ಬೋದು, ಇದೆಲ್ಲವೂ ಕೂಡ ಈಗಾಗಲೇ ಹೈಕೋರ್ಟ್ನಲ್ಲಿ ವಾದ ಆಗಿರುವಂಥ ಒಂದು ವಿಷಯಗಳು. ಹೀಗಾಗಿ ಇದರಲ್ಲಿ ಇನ್ನಿತರ ವಿಷಯಗಳು ಏನಿದೆ, ಯಾವ ಆಧಾರದಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಅವರು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ? ಪ್ರಮೋದ್, ಈಗಾಗಲೇ ಹೇಳಿದಂಗೆ ಅರೆಸ್ಟ್ ಗ್ರೌಂಡ್ ಮೇಲೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು. ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಾಗ ಈ ಅರೆಸ್ಟ್ ಗ್ರೌಂಡಲ್ಲಿ ಏನೆಲ್ಲ ಲೋಪದೋಷಗಳಿದ್ದು ಅದರಲ್ಲಿ ಕಾನೂನಿನ ಪ್ರಕಾರ ತಮ್ಮ ಸರಿ ಏನಿದೆ ಅದನ್ನು ಪೊಲೀಸರು ಒತ್ತಿ ಹೇಳಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಸಾಕ್ಷಿಗಳು ಮುಖ್ಯವಾಗ್ತವೆ. ಅಂದರೆ ಅಲ್ಲಿ ಪ್ರತ್ಯಕ್ಷದರ್ಶಿಯ ಹೇಳಿಕೆ ಆಗಿರ್ಬೋದು, CCTV ಕ್ಯಾಮ್ರಾದಲ್ಲಿ ಆರೋಪಿಗಳ ಚಲನವಲನಾಗಿರ್ಬೋದು, ಮೊಬೈಲ್ ಟವರ್ ಅವ್ರು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿದ್ರು ಅನ್ನೋದು ಸಾಕ್ಷಿ ಆಗಿರ್ಬೋದು. ಜೊತೆಗೆ ಮೊಬೈಲಲ್ಲಿ ಸಿಕ್ಕಂಥ, ಅಂದರೆ ಆರೋಪಿಗಳ ಮೊಬೈಲಲ್ಲಿ ಸಿಕ್ಕಂತಹ ರೇಣುಕಾಸ್ವಾಮಿ ಫೋಟೋ ಮತ್ತು ಆರೋಪಿಗಳ ಫೋಟೋ ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷಿ ಹೇಳಿದೆ. ಎಲ್ಲ ಫೋಟೋಗಳು ಜೊತೆಗೆ ಪ್ರಮುಖವಾದಂತಹ ಸಾಕ್ಷಿಗಳೇನಿದೆ ಎಲ್ಲವನ್ನು ಸಹ ಸುಪ್ರೀಂ ಕೋರ್ಟ್ಗೆ ಅದರಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಅದನ್ನು ಉಲ್ಲೇಖವನ್ನು ಮಾಡಿ ಅವ್ರ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಮನವಿಯನ್ನು ಮಾಡಿಕೊಳ್ಳೋ ಸಿದ್ಧತೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೋದ್ರಿಂದ ಪ್ರಮುಖವಾಗಿ ಏನು ಪ್ರಮುಖ ವಕೀಲರು ಬೆಂಗಳೂರು, ಅಂದರೆ ವಕೀಲರು ಏನಿದ್ದಾರೆ ಇವ್ರಗಳ ಜೊತೆನೂ ಸಹ ಈಗ ಪೊಲೀಸರು ಚರ್ಚೆಯನ್ನು ಮಾಡಿ ಅವರಿಂದ ಸಾಕಷ್ಟು ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ SPP ಪ್ರಸನ್ನ ಕುಮಾರ್ ಅವರು ಸಹ ನಿರಂತರವಾಗಿ ಈ ಒಂದು ಪ್ರಕರಣದ ಬಗ್ಗೆ ಏನು ಸಲಹೆಗಳನ್ನು ಸಹ ಪೊಲೀಸರಿಗೆ ನೀಡ್ತಾ ಇದ್ದಾರೆ. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖವಾಗಿದೆ ಅದೆಲ್ಲವನ್ನು ಸಹ ಸಂಗ್ರಹಿಸಿಕೊಂಡು, ಜೊತೆಗೆ ಸಾಕ್ಷಿಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡಿ ಮೇಲ್ಮನವಿ ಸಲ್ಲಿಸಿ ದರ್ಶನ್ ಜಾಮೀನನ್ನ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಲು ಈಗ ಸಕಲವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಪ್ರದೀಪ್ ಎಲ್ಲ ಮಾಹಿತಿಗಾಗಿ.